ಪ್ರಸಾರ ಆಗುವಂಥದ್ದು ನಿಂತ್ಕೊಬಿಡುತ್ತೆ. ಎಲ್ಲಿ ತನಕ ಮತ್ತೆ ನೆಕ್ಸ್ಟ್ ನವೆಂಬರ್ ತನಕ. ಅಂದ್ರೆ ಮಳೆಗಾಲದಲ್ಲಿ ಯಾವುದೇ ತರ ಕಾಯಿಲೆಗಳು ಹರಡಲ್ಲ. ಮಳೆಗಾಲ ಕಳೀತಿದ್ದಂಕ್ಲೆ ಆಲ್ಮೋಸ್ಟ್ ಇನ್ ನವೆಂಬರ್ ಬಂತು ಅಂತ ಹೇಳಿದ ತಕ್ಷಣ ಸೊ ಮತ್ತೆ ಅದು ಆಕ್ಟಿವ್ ಆಗ್ತಾ ಬರುತ್ತೆ, ನಿನ್ ಸ್ಟೇಜಿಗೆ ಬರ್ತಾ ಹೋಗುತ್ತೆ. ಮತ್ತೆ ಅದರಲ್ಲಿ ವೈರಾಣು ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಒಬ್ಬರಿಂದ ಒಬ್ಬರಿಗೆ ಕಚ್ಚೋದ್ರಿಂದ ಈ ತರ ಕಾಯಿಲೆಗಳು ಬರುತ್ತೆ. ಏನು ಲಕ್ಷಣಗಳು ಏನಿರುತ್ತೆ ಫಸ್ಟ್ ಅಂತ ಹೇಳಿದ್ರೆ, ಮಂಗ ಕಚ್ಚಿದಾಗ ಮಂಗಗಳಲ್ಲಿ ಫಸ್ಟ್ ಕಾಯಿಲೆ ಬರುತ್ತೆ. ಮಂಗ ಅಂದ್ರೆ ಒಣಗು ಮಂಗ ಕಚ್ಚಿದ್ರೆ ಅದ್ರಲ್ಲಿ ವೈರಾಣು ಇತ್ತು ಅಂತ ಹೇಳಿದ್ರೆ ಮಂಗನಿಗೆ ಫಸ್ಟ್ ಕಾಯಿಲೆ ಬರುತ್ತೆ. ಸೊ ಅದರಲ್ಲೂ ಕೂಡ ಇದೇ ತರ ಮನುಷ್ಯರಿಗೆ ಯಾವ ತರ ಸಿಂಪ್ಟಮ್ಸ್ ಎಲ್ಲ ಬರುತ್ತೋ ಅದ್ರಲ್ಲಿ ಮೈನ್ ಆಗಿ ನ್ಯೂರಾಲಜಿಕಲ್ ಅಂದ್ರೆ ನರವ್ಯೂಹಕ್ಕೆ ಸಂಬಂಧಪಟ್ಟಿದ್ದು ತೊಂದರೆ ಜಾಸ್ತಿ ಆಗುತ್ತೆ. ಮತ್ತೆ ಬ್ಲೀಡಿಂಗ್ ಡಿಸಾರ್ಡರ್ ಇರುತ್ತೆ, ಫೀವರ್ ಇರುತ್ತೆ. ಅದು ಮಂಗಗಳಿದಾಯ್ತು. ಮನುಷ್ಯನಿಗೆ ಕಚ್ಚಿದಾಗ ಫಸ್ಟ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದು ಏನಂದ್ರೆ ಜ್ವರ. ಅಂದ್ರೆ ಇವತ್ತು ನನಗೆ ಒಣಗು ವೈರಾಣು ಇರ್ತಕ್ಕಂಥ ಒಣಗು ಇವತ್ತು ನನಗೆ ಕಚ್ಚಿತು ಅಂತ ಹೇಳಿದ್ರೆ 3 ದಿನದ ನಂತರ 8 ದಿನಗಳ ಒಳಗಡೆ ಜ್ವರ ಕಾಣಿಸ್ಕೊಳುತ್ತೆ. ವಿಪರೀತ ಜ್ವರ, ಜಾಸ್ತಿ ಜ್ವರ ಇರುತ್ತೆ.